ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಗಾಡಿಗಳ ಬಗ್ಗೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ನಿದ್ರೆಯ ಬಗ್ಗೆ, ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಹೀಗೆ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಸಹ ನಾವು ಗಾಡಿಯ ಬಗ್ಗೆ, ವಾಹನಗಳ ಬಗ್ಗೆ, ಅಂದರೆ ಗಾಡಿಗಳನ್ನು ಚಲಾಯಿಸುವವರು ರಸ್ತೆಯ ಭಾಷೆಯನ್ನು ಅರಿತುಕೊಂಡಿರಬೇಕು. ರಸ್ತೆಯ ಭಾಷೆ ಅಂದರೆ ಯಾವುದು? ರಸ್ತೆ ಭಾಷೆ ನಿಮಗೆ ಗೊತ್ತಿರ್ಬೋದು. ಸಿಗ್ನಲ್ಗಳನ್ನು ನೀವು ನೋಡಿರ್ಬೋದು. ಸಿಗ್ನಲ್ಗಳ ಬಗ್ಗೆ ಹೇಳ್ಕೊಟ್ಟಿರ್ಬೋದು. ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಯಾವ ಸಿಗ್ನಲ್ ತಿರುಗುವುದಂದರೆ ಏನು, ಇಕ್ಕಟ್ಟಾದ ರಸ್ತೆ ಯಾವುದು, ಅಪ್ ಆಗಿ ಯಾವುದು, ಹಂಪ್ ಯಾವುದು, ಮುಂತಾದ ವಿಚಾರಗಳು ತಿಳ್ಕೊಂಡಿರ್ತೀರಿ. ಆದರೆ ರಸ್ತೆಯಲ್ಲಿರುವಂತಹ ಇನ್ನೊಂದು ಭಾಷೆ ಇದೆ. ಅದಂದರೆ ರಸ್ತೆಯ ಉದ್ದಕ್ಕೂ ಇರುವಂತಹ ಬಿಳಿ ಬಣ್ಣದ ಗೆರೆಗಳು ಅಥವಾ ಆ ರೇಖೆಗಳನ್ನು ಯಾಕಾಗಿ ಎಳೆದಿರುತ್ತಾರೆ? ಹಾಗೆ ಬಿಳಿ ಬಣ್ಣದ ಮಾತ್ರ ಅಲ್ಲ, ಹಳದಿ ಬಣ್ಣದ್ದು ಇರುತ್ತೆ. ಏನಿದರ ಅರ್ಥ? ಯಾಕೆ ಅದನ್ನು ಯಾಕೆ ಬರೆದಿರ್ತಾರೆ? ಮುಂತಾದ ವಿಚಾರಗಳನ್ನು ತಿಳಿಯದೆ ನಾವು ಗಾಡಿ ಚಲಾಯಿಸುವಾಗ ಅಪಾಯಗಳಾಗುವುದು ಹೆಚ್ಚು. ಅದರಿಂದ ನಾವು ಅದು ರಸ್ತೆ ನಮ್ಮ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆ. ಆ ರೇಖೆಗಳು, ಆ ಸಿಗ್ನಲ್ಗಳು ಎಲ್ಲವೂ ಸಹ ರಸ್ತೆ ನಮ್ಮೊಂದಿಗೆ ಸಂಭಾಷಣೆ ಮಾಡ್ತಾ ಇರುತ್ತದೆ. ಇದು ಹೀಗೆ, ಇದನ್ನು ಹೀಗೆ ಮಾಡ್ತದೆ, ಈ ಗೆರೆ ಇದ್ದರೆ ಹೀಗೆ, ಈ ಗೆರೆ ಇದ್ದರೆ ಹೀಗೆ, ರಸ್ತೆಯ ಆ ಸಿಗ್ನಲ್ ಇದ್ದರೆ ಹೀಗೆ, ಇಲ್ಲಿ ಈ ಕಡೆ ತಿರುಗಬೇಕು, ಈ ಕಡೆ ಅಪ್ ಇದೆ, ಈ ಕಡೆ ಡೌನ್ ಇದೆ, ಇದು ತೀವ್ರತರವಾದ ತಿರುವಿದೆ, ಮುಂತಾದ ವಿಷಯಗಳನ್ನು ಅದು ತಿಳಿಸುತ್ತೆ. ಅದೇ ರೀತಿಯೇ ರಸ್ತೆಯಲ್ಲಿ ಹೋಗುವಾಗ ಯಾವ ರೀತಿ ನೀವು ಹೋಗಬೇಕು, ಯಾವ ಗೆರೆಯೊಳಗೆ ಹೋಗಬೇಕು, ಯಾವ ಗೆರೆಗಳಿಗೆ ಹೇಗೆ ಹೋಗಬೇಕು ಎಂಬುದನ್ನು ತಿಳಿದುಕೊಂಡು ಕರೆಕ್ಟಾಗಿ ಗಾಡಿಯನ್ನು ಚಲಾಯಿಸಿದರೆ ಮಾತ್ರ ನೀವು ಸುರಕ್ಷಿತವಾಗಿ ಗಾಡಿಯಲ್ಲಿ ಪ್ರಯಾಣ ಮಾಡಲು ಸಾಧ್ಯ. ಅಂತಹ ಆ ರಸ್ತೆಯಲ್ಲಿರುವಂತಹ ರೇಖೆಗಳು ಏನನ್ನು ಹೇಳುತ್ತದೆ, ನಿಮಗೆ ಅದರಿಂದ ಉಪಯೋಗವೇನು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಸುದ್ದಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ವಾಹನ ಚಲಾಯಿಸುವುದು ಅದು ಒಂದು ಕಲೆ ಇದ್ದ ಹಾಗೆ. ಅಂದರೆ ಕರೆಕ್ಟಾದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ವಾಹನವನ್ನು ನಡೆಸುತ್ತಾ ಹೋದಾಗ ನಾವು ಸುರಕ್ಷಿತವಾಗಿ ಪ್ರಯಾಣ ಮಾಡಲು ಸಾಧ್ಯ. ಅಂಥ ವಾಹನ ಚಾಲಕರು ತಿಳಿದುಕೊಂಡಿರಬೇಕಾದ ಕೆಲವು ನಿಯಮಗಳು, ಅದನ್ನು ರಸ್ತೆ ನಮ್ಮ ಹತ್ರ ಹೇಳ್ತಾ ಇರುತ್ತೆ. ಹೀಗೆ ಹೋಗಿ, ಹೀಗೆ ಹೋಗಿ, ಹೀಗೆ ಹೋಗಿ, ಹೀಗೆ ಹೋಗಿ ಅಂತ. ಆ ರಸ್ತೆಯಲ್ಲಿ ಹೇಳಿರುವಂಥ ಆ ಒಂದು ಭಾಷೆಯನ್ನು ನಾವು ತಿಳಿದುಕೊಂಡು ಗಾಡಿಯನ್ನು ಚಲಾಯಿಸಬೇಕು. ಅಂದರೆ ಗಾಡಿ ಚಲಾಯಿಸುವಾಗ ಆ ರಸ್ತೆ ನಮ್ಮ ಹತ್ರ ಹೇಳ್ತಿರುತ್ತೆ, ನೀವು ಈ ಕಡೆಯಿಂದ ಹೋಗಿ, ಈ ಕಡೆಯಿಂದ ಹೋಗಿ, ಆ ಕಡೆ ಹೋಗಬೇಡಿ, ಈ ಕಡೆ ಹೋಗಬೇಡಿ, ನಿಲ್ಲಿಂದ. ಅರೆ ರಸ್ತೆ ಮಾತಾಡುತ್ತಾ? ಹೌದು, ರಸ್ತೆ ಮಾತಾಡುತ್ತೆ. ಆ ಮಾತಾಡುವಂತಹ ಒಂದು ವಿಧಾನ ಇದೆ. ಅದು ಯಾವುದು ಎಂಬುದನ್ನು ತಿಳಿದುಕೊಂಡವರೇ ನಿಜವಾದ ಚಾಲಕರು. ಆ ಚಾಲಕರಿಂದ ಯಾವ ತೊಂದರೆಯೂ ಆಗೋದಿಲ್ಲ, ಅಪಘಾತವಾಗುವುದಿಲ್ಲ. ಆದರೆ ನಾನು ರಸ್ತೆ ಮೇಲೆ ನಿಲ್ಲಿಸಿರುವಂಥ ಸಿಗ್ನಲ್ಗಳು ಮಾತ್ರ ನೋಡಿಕೊಂಡು ಆ ಕೆಂಪು ಲೈಟು, ಹಳದಿ ಲೈಟು ಅಥವಾ ರೆಡ್ ಲೈಟ್, ಇದು ಯಾವುದರ ಲೈಟ್ ಇದೆ ಅದರ ಏನು, ನಿಲ್ಲಿಸು, ಕಾಯು, ಹೊರಡು ಅಂತ ನೋಡ್ತೀವಿ. ರಸ್ತೆಯಲ್ಲಿರುವಂಥ ಸಿಗ್ನಲ್ಗಳು, ಪಾರ್ಕಿಂಗ್ ಮಾಡಬೇಡಿ, ಇಲ್ಲಿ ಅಪ್ ಇದೆ, ಡೌನ್ ಇದೆ, ಮುಂತಾದವು ಎಲ್ಲವೂ ನಿಮಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಡೌನ್ ಎಲ್ಲಿದೆ, ಅಪ್ ಎಲ್ಲಿದೆ, ಹಂಪ್ ಎಲ್ಲಿದೆ, ಮುಂತಾದ ಎಲ್ಲ ವಿಚಾರಗಳನ್ನು ಆ ಸಿಗ್ನಲ್ ಮೂಲಕ ಗೊತ್ತಾಗುತ್ತೆ. ಆದರೆ ಇಡೀ ಪೂರ್ತಿ ರಸ್ತೆಯಲ್ಲೂ ಸಹ ನಮ್ಮ ಹತ್ರ ಮಾತಾಡುವಂತಹ ಒಂದು ಭಾಷೆ, ಆ ರಸ್ತೆ ನಮ್ಮ ಜೊತೆಗೆ ಸಂಭಾಷಣೆ ಮಾಡುತ್ತಿರುತ್ತೆ. ಗಾಡಿ ಓಡಿಸೋರು ಎಚ್ಚರವಾಗಿರಬೇಕು. ಅಂದರೆ ಅದು ಯಾವುದು? ನಿಮಗೂ ನೋಡಿರ್ಬೋದು, ಕೆಲವು ಉದ್ದಕ್ಕೆ ಎಳೆದಿರುವಂತಹ ಬಿಳಿ ಬಣ್ಣದ ರೇಖೆಗಳು ಅಂತ ಗೆರೆಗಳು. ಅದು ಎಲ್ಲೂ ಕಟ್ಟಾಗಿರೋದಿಲ್ಲ, ನೇರವಾಗಿರುತ್ತೆ. ಆವಾಗ ಏನು ಮಾಡುತ್ತೆ, ಅದರ ರಸ್ತೆ ಏನು ಹೇಳುತ್ತೆ, ನೀವು ನೇರವಾಗಿ ಹೋಗಿ, ಎಲ್ಲೂ ಟರ್ನ್ ಮಾಡಬೇಡಿ, ಎಲ್ಲೂ ತಿರುಗಿಸಬೇಡಿ, ಎಲ್ಲೂ ಓವರ್ಟೇಕ್ ಮಾಡಬೇಡಿ, ನೇರವಾಗಿ ಹೋಗಿ. ಓವರ್ಟೇಕ್ ಮಾಡಿದ್ರೆ ಅಪಾಯ ಇದೆ, ನೀವು ಆ ರೇಖೆ ಒಳಗೆ, ಆ ಗೆರೆ ಒಳಗೆ ಹೋಗಿ ಅಂತ ಆ ಬಿಳಿ ಬಣ್ಣದ ಗೆರೆ ಹೇಳ್ತಾ ಇರುತ್ತೆ. ಆ ಬಿಳಿ ಬಣ್ಣದ ಗೆರೆ ಹಾಗೆ ಹೇಳ್ತಾ ಇದ್ದಾರೆ ಅಂದರೆ, ಓಹೋ, ಆ ಗೆರೆ ನಾವು ನೇರವಾಗಿ ಹೋಗ್ತಾ ಇರೋದು. ಎಲ್ಲಿ ಆ ರೇಖೆ ಯಾವ ಮಟ್ಟದಲ್ಲಿ ಎಳೆದಿರುತ್ತೋ ಅದರ ಮಧ್ಯದಲ್ಲಿ ನಾವು ಹೋಗ್ತಾ ಇರಬೇಕು. ಆ ರೇಖೆ ಆ ಕಡೆ ದಾಟಂಗಿಲ್ಲ, ಈ ಕಡೆ ದಾಟಂಗಿಲ್ಲ, ನೇರವಾಗಿ ಹೋಗ್ತಾ ಇರಬೇಕು. ಹಾಗೆ ಹೋಗ್ತಾ ಇದ್ದರೆ ನೀವು ಸುರಕ್ಷಿತವಾಗಿರುತ್ತೀರಿ. ರಸ್ತೆಯ ನಿಮ್ಮ ಜೊತೆ ಹೇಳ್ತಾ ಇದೆ, ನೇರವಾಗಿ ಹೋಗಿ, ನೇರವಾಗಿ ಹೋಗಿ. ಹಾಗಾದರೆ ಇನ್ನು ಬೇರೆ
ಗೆರೆಗಳು ಬಿಟ್ಟು 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 ಗೆರೆಗಳಿರುತ್ತೆ. ಬಿಟ್ಟು ಬಿಟ್ಟು ಗೆರೆಗಳಿದ್ದರೆ ಏನು, ಅದರ ಅರ್ಥ ಏನು? ಗೆರೆಗಳು ಬಿಟ್ಟು 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 ಇರುತ್ತೆ. ಆವಾಗ ಏನು ಹೇಳುತ್ತೆ? ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಎಂಬುದು ಅದರ ಅರ್ಥ. ಹಾಗಾದರೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ನೀವು ಹೇಳಿದೆ ಬಿಳಿ ಬಣ್ಣದ ರೇಖೆಗಳು ಅಥವಾ ಗೆರೆಗಳು ನೇರವಾಗಿದ್ದರೆ ಅದರಲ್ಲಿ ನೀವು ಎಲ್ಲೂ ಯಾವ ಸೈಡಿಗೂ ತೆಗೆದುಕೊಳ್ಳಬಾರದು, ನೇರವಾಗಿ ಹೋಗ್ತಾ ಇರಬೇಕು, ನೀವು ಓವರ್ಟೇಕ್ ಮಾಡಬಾರ್ದು ಎಂಬ ಅರ್ಥ ಬರುತ್ತೆ. ಆದರೆ ಗೆರೆಗಳು ಬಿಟ್ಟು ಬಿಟ್ಟು ಇದ್ದರೆ ಇಲ್ಲಿ ನೀವು ಎಚ್ಚರಿಕೆಯಿಂದ ನೀವು ಓವರ್ಟೇಕ್ ಮಾಡ್ಬೋದು, ಬೇರೆ ಗಾಡಿಗಳಿಗೆ ಸೈಡ್ ಕೊಡಬಹುದು ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಓವರ್ಟೇಕ್ ಮಾಡುವಂತಹ ಒಂದು ಸೇನೆ. ಆದರೆ ಹಳದಿ ಬಣ್ಣದ ರೇಖೆಗಳು, ಹಳದಿ ಬಣ್ಣದ ಗೆರೆಗಳಿರುತ್ತೆ. ಹಳದಿ ಬಣ್ಣದ ರೇಖೆಗಳಿದ್ದಾಗ ನೀವು ತುಂಬ ಎಚ್ಚರಿಕೆಯಿಂದ ಗಾಡಿಯನ್ನು ಚಲಾಯಿಸಬೇಕು. ಒಂದು ಸರಿಯೂ ಆ ಗಾಡಿಗೆ ಅಲ್ಲಿ ನೀವು ಸೈಡಿಗೆ ಹೋಗಲೇಬಾರದು, ಒಂದು ಸ್ವಲ್ಪ ಎದುರಿಗೆ ಹೋಗಬಾರ್ದು. ನೀವು ಆ ಗಾಡಿಯ ರೇಖೆಗಳ ಮಧ್ಯದಲ್ಲೇ ಹೋಗಬೇಕು. ಒಂದು ಕಡೆ ಹಳದಿ ಇರುತ್ತೆ, ಒಂದು ಕಡೆ ಬಿಳಿ ಬಣ್ಣ ಇರುತ್ತೆ. ಆವಾಗ ನೀವು ಬಿಳಿ ಬಣ್ಣದ ಮೇಲೆ ಬೇಕಾದರೆ ಈ ಕಡೆ ಸೈಡಿಗೆ ತಗೋಬೋದು. ಆದರೆ ಹಳದಿ ಬಣ್ಣ ಇರುವಂತಹ ಸೈಡಿಗೆ ನೀವು ಹೋಗಲೇಬಾರ್ದು, ಅದನ್ನು ದಾಟಲೇಬಾರ್ದು ಎಂಬುದು ಅರ್ಥ. ಆದ್ದರಿಂದ ಹಳದಿ ಗೆರೆಗಳು ಎಲ್ಲಿದ್ದಾವೆ ಅದನ್ನು ನೋಡಿಕೊಂಡು ನೀವು ಎಚ್ಚರಿಕೆಯಿಂದ ಗಾಡಿ ಓಡಿಸಬೇಕೆಂಬುದು ಆ ರಸ್ತೆ ನಿಮಗೆ ಹೇಳ್ತಾ ಇದೆ. ಹಂಗೆ ಮಾಡಿ ಅಂತ. ಹಳದಿ ಬಣ್ಣದ ಗೆರೆಗಳು ಎಂದು ದಾಟಬಾರದು. ಹಾಗಾದರೆ ಏಣಿಯಂತಹ ಗೆರೆಗಳಿರ್ತಾವಲ್ಲ, ಅಲ್ಲಿ ನೀವು ಅಗಲವಾಗಿದ್ದರೆ ಅದು ನಿಮ್ಮ ರೋಡನ್ನು 2 ಭಾಗ ಮಾಡಿರುತ್ತದೆ. ಆಗ ಇನ್ನು ಟರ್ನ್ ಮಾಡಬೇಕಾದ್ರೆ ನೀವು ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ನೋಡಿಬಿಟ್ಟು ನೀವು ಈ ಕಡೆ ಹೋಗ್ಬೋದು, ಅಂದರೆ ಇನ್ನೊಂದು ಸೈಡಿಗೆ ಹೋಗ್ಬೋದು. ಅಥವಾ ಇನ್ನು ಸೈಡಲ್ಲೇ ಇದೆ, ನಿಮ್ಮ ಲೆಫ್ಟ್ ಸೈಡಲ್ಲೇ ಇದೆ ಅಂದರೆ ನಿಮ್ಮ ಎಡಗಡೆ ಅಂತ ಏಣಿಯಂತಹ ಜಾಗ ಇದ್ದರೆ ನೀವು ಗಾಡಿಯನ್ನು ಅಲ್ಲಿ ನಿಲ್ಲಿಸಬಹುದು. ಅಲ್ಲಿ ಮಾತ್ರ ನೀವು ಗಾಡಿಯನ್ನು ನಿಲ್ಲಿಸಬಹುದು ಎಂಬ ಕೊಡುತ್ತದೆ. ಆದರೆ ಅಲ್ಲಿಯೂ ಸಹ ನಿಮಗೆ ಏಣಿಯಂತಹ ಹಳದಿ ಬಣ್ಣದ ಗೆರೆಗಳಿದ್ದರೆ ಏನು ಮಾಡಬೇಕು? ಹಳದಿ ಬಣ್ಣದ ಗೆರೆಗಳಿದ್ದರೆ ಅಲ್ಲಿ ನೀವು ನಿಲ್ಲಿಸಬೇಡಿ, ನೀವು ಮುಂದೆ ಹೋಗಿ ನಿಲ್ಲಿಸಿ ಎಂಬ ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇರುತ್ತೆ. ಅಂದರೆ ಹಳದಿ ಬಣ್ಣದ ಏಣಿ ರೇಖೆಗೂ ಬಿಳಿ ಬಣ್ಣದ ಏಣಿಯಂತಹ ರೇಖೆಗೂ ವ್ಯತ್ಯಾಸ ಇದೆ. ಈಗ ನೋಡಿ, ಜೀಬ್ರಾ ಕ್ರಾಸಿಂಗ್ ಅಂತ ನಿಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತು. ಜೀಬ್ರಾ ಕ್ರಾಸಿಂಗ್ ಇದ್ದರೆ ಪಾದಾಚಾರಿಗಳಿಗೆ ರಸ್ತೆ ದಾಟಲು ಇರುವ ಜಾಗ. ಅದಕ್ಕಿಂತ ಮೊದಲು ಒಂದು ರೇಖೆ ಇರುತ್ತದೆ, ಒಂದು ಆ ಪಾದಚಾರಿಗೆ ದಾಟಕ್ಕಿರುವಂತಹ ಆ ಒಂದು ಜೀಬ್ರಾ ಕ್ರಾಸಿಂಗ್ ಅಂತ ಹೇಳ್ತೀವಲ್ಲ, ಜೀಬ್ರಾ ಕ್ರಾಸಿಂಗಿಂದ ಹಿಂದೆಯೇ ಒಂದು ರೇಖೆ ಇರುತ್ತದೆ. ಆ ರೇಖೆಯನ್ನು ದಾಟಿ ಗಾಡಿ ಮುಂದಕ್ಕೆ ಬರಬಾರದು. ಯಾಕಂದರೆ ನೀವು ಆ ರೇಖೆ ಬರೋದು ನೋಡ್ತಾ ಇರಬೇಕು. ನೋಡಿ ಅಲ್ಲಿ ಏನಾದರೂ ಗೆರೆ ಇದೆಯಾ ಅಥವಾ ಇನ್ನು ಮುಂದಕ್ಕೆ ಜನ ದಾಟ್ತಿದ್ದಾರಾ ಎಂಬುದನ್ನು ಗಮನಿಸಬೇಕು ಎಂಬುದು. ಆದ್ದರಿಂದ ನೀವು ಆ ರೇಖೆ ದಾಟಬೇಕಾದರೆ ಅಲ್ಲಿನ ಸಿಗ್ನಲನ್ನು ಗಮನಿಸಬೇಕು. ಜನಗಳು ದಾಟುವಂಥ ಸ್ಥಳ ಅದು, ಅದಕ್ಕೆ ಸ್ಲೋ ಮಾಡಬೇಕು. ಸ್ಲೋ ಮಾಡಿಬಿಟ್ಟು ನೀವು ಮುಂದಕ್ಕೆ ಬರಬೇಕು. ಯಾರು ಜನ ಇಲ್ಲ ಅಂದಮೇಲೆ ನೀವು ಮುಂದಕ್ಕೆ ಬರಬೇಕು ಎಂಬುದು ಆಗ. ಅದಿಲ್ಲ ಹಳದಿ ಬಣ್ಣದ ರೇಖೆಗಳೇ ಹಾಗೆ ಥರ ಕ್ರಾಸಿಂಗ್ ಇದ್ದರೆ ನೀವು ಕೊಂಚ ಹೊತ್ತು ವೆಯ್ಟ್ ಮಾಡಿದ ಮೇಲೆ ನೀವು ಮುಂದಕ್ಕೆ ಹೋಗಿ ಎಂಬುದು ಅರ್ಥವನ್ನು ಕೊಡುತ್ತೆ. ಹಾಗೆ ಗೆರೆಗಳು ನಿಮ್ಮ ಜೊತೆ ಮಾತಾಡ್ತಾ ಇರುತ್ತೆ. ಈ ಗೆರೆಗಳಿದಾವಲ್ಲ, ಈ ಗೆರೆಗಳು ರಸ್ತೆಯಲ್ಲಿರುವಂಥ ಗೆರೆಗಳನ್ನು ಸುಮ್ಮನೆ ಗಾಡಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳೋದಕ್ಕೆ ಮಾತ್ರ ಹಾಕಿರೋದಲ್ಲ, ಅದು ನಿಮ್ಮ ಚಾಲನೆಗೆ ಯಾವ ರೀತಿಯಲ್ಲಿ ನೀವು ಗಾಡಿ ಚಾಲನೆ ಮಾಡಬೇಕು. ಇನ್ನು ಕೆಲವು ಕಡೆ ಬರೆದಿರ್ತಾರೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ, 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ. ಇದು ಯಾವ ಸ್ಪೀಡಲ್ಲಿ ಹೋಗಬೇಕಾದ ಆ ಗೆರೆಗಳಿದೆ, ಆ ಗೆರೆಗಳಲ್ಲಿ ಆ ಸ್ಪೀಡಲ್ಲಿ ಹೋಗುವಂಥ ಗಾಡಿಗಳು ಮಾತ್ರ, ಆ ಸ್ಪೀಡಲ್ಲಿ ಹೋಗುವಂಥ ಗಾಡಿಗಳು ಮಾತ್ರ ಆ ಗೆರೆಯಲ್ಲಿ ಹೋಗಬೇಕು. ಅದರ ಪಕ್ಕದಲ್ಲಿ ಅದಕ್ಕಿಂತ ಕಡಿಮೆ ಸ್ಪೀಡಿನ ಗಾಡಿಗಳು ಹೋಗಬೇಕು, ಅದಕ್ಕಿಂತ ಕಡಿಮೆ ಸ್ಪೀಡಲ್ಲಿರುವಂಥ ಗಾಡಿಗಳು ಹೋಗಬೇಕು. ಅಂದರೆ 4 ಪಥ 6 ಪಥ 8 ಪಥ ರಸ್ತೆಗಳಿರುತ್ತಲ್ಲ, ಅಂಥ ರಸ್ತೆಗಳಲ್ಲಿ ಇಂತಹ ಒಂದು ಬರುತ್ತೆ. ಆದರೆ ಸಾಮಾನ್ಯವಾಗಿ 2 ಕಡೆ ಸಣ್ಣ ರಸ್ತೆಗಳಾದರೆ 2 ಕಡೆಯೂ ಗೆರೆಗಳಾಗಿರಬೇಕು. ಆ ಗೆರೆಗಳ ಮಧ್ಯೆ ಒಂದು ಬರೋದಕ್ಕೆ
ಯಾವುದು ಲೆಫ್ಟ್ ಸೈಡಲ್ಲೇ ನೀವು ಗಾಡಿಯನ್ನು ಚಲಾಯಿಸಬೇಕು. ಲೆಫ್ಟ್ ಸೈಡು ಅಂದರೆ ಎಡಗಡೆಯಲ್ಲೇ, ನಮ್ಮ ಭಾರತದಲ್ಲಿ ಎಡಗಡೆಯಲ್ಲಿ ಗಾಡಿಯನ್ನು ಚಲಾಯಿಸುವುದು ಸರಿಯಾದ ಕ್ರಮ. ಬೇರೆ ಹೊರದೇಶದಲ್ಲಿ ಎಡಗಡೆಗೆ ಬದಲು ಬಲಗಡೆ ಗಾಡಿ ಓಡಿಸೋರಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಎಡಗಡೆ ಗಾಡಿ ಓಡಿಸುವಂಥ ಪದ್ಧತಿ ಇರುವುದರಿಂದ ಎಡಗಡೆಯ ರಸ್ತೆಯಲ್ಲಿ ಆ ಗೆರೆಯೊಳಗೇ ನೀವು ಗಾಡಿಯನ್ನು ಓಡಿಸಬೇಕು. ಈಗ ನೀವು ಒಂದು ಬಿಳಿ ಬಣ್ಣದ ರೇಖೆಗಳು ಎಡಬಿಡದೆ ನೇರವಾಗಿದ್ದರೆ ಆ ಗೆರೆಯನ್ನು ದಾಟುವ ಹಾಗಿಲ್ಲ, ಯಾವುದೇ ಗಾಡಿಯನ್ನು ಓವರ್ಟೇಕ್ ಮಾಡುವ ಹಾಗಿಲ್ಲ. ನೀವು ಅದೇ ಸ್ಪೀಡಲ್ಲಿ ಹೋಗ್ತಾ ಇರಬೇಕು. ಗೆರೆಗಳು ಬಿಟ್ಟು ಬಿಟ್ಟು ಇದ್ದರೆ ಅಲ್ಲಿ ನೀವು ಓವರ್ಟೇಕ್ ಮಾಡ್ಬೋದು. ಆದರೆ ಉದ್ದದಂಥ ಆದಂಥ ಬಿಟ್ಟು ರೇಖೆಗಳಿದ್ದಾಗ ಅದು ನೀವು ಸ್ವಲ್ಪ ನಿಧಾನವಾಗಿ ಹೋಗಿ ಓವರ್ಟೇಕ್ ಮಾಡಬಹುದು. ಒಮ್ಮೆಲೇ ಹೋಗಿ ನುಗ್ಗಬಾರದು ಎಂಬುದನ್ನು ಕೊಡುತ್ತೆ. ಹಳದಿ ಬಣ್ಣದ ರೇಖೆಗಳು ಅಂದರೆ ಹಳದಿ ಬಣ್ಣದ ಗೆರೆಗಳು ಎಂದೂ ದಾಟಬಾರದು, ಅದನ್ನು ದಾಟಲೇಬಾರದು. ಒಂದು ಕಡೆ ನೀವು ಹಳದಿ ಬಣ್ಣದಿರುತ್ತೆ, ಒಂದು ಕಡೆ ಬಿಳಿ ಬಣ್ಣದಿರುತ್ತೆ ಅಂದರೆ ಹಳದಿ ಬಣ್ಣ ಕಡೆ ನೀವು ಹೋಗಲೇಬಾರದು. ಬಿಳಿ ಬಣ್ಣದ ರಸ್ತೆಗಳೇ ಆ ಗೆರೆ ಇರುವಂಥ ಜಾಗದಲ್ಲಿ ಹೋಗ್ಬೋದು, ಸ್ವಲ್ಪ ಹೋಗ್ಬೋದು. ಆದರೆ ಹಳದಿ ಬಣ್ಣದ ರೇಖೆಗಳು ಯಾವಾಗಲೂ ಅಪಾಯವನ್ನು ಸೂಚಿಸುತ್ತದೆ. ಅಂದರೆ ನೀವು ಎಚ್ಚರಿಕೆಯಿಂದ ಹೋಗದೇ ಇದ್ದರೆ ಅದು ಅಪಾಯ ಎಂಬುದನ್ನು ಸೂಚಿಸುತ್ತದೆ. ಏಣಿಯಂತಹ ರೇಖೆಗಳು ಅಂದರೆ ಗೆರೆಗಳು ಅದು ಗಾಡಿಯನ್ನು ನಿಲ್ಲಿಸಿ ಹೋಗಲು ಇರುವಂತಹ ಜಾಗ. ಅದೇ ಥರ ಹಳದಿ ಬಣ್ಣದ ಏಣಿಯಾದರೆ ಎಚ್ಚರಿಕೆಯಿಂದ ನೋಡಿ ಗಾಡಿಯನ್ನು ಚಲಾಯಿಸಿ ಅಲ್ಲಿ ಮುಂದೆ ಹೋಗಿ ನಿಲ್ಲಿಸಿ ಎಂಬುದು, ಅಲ್ಲಿ ನಿಲ್ಲಿಸಬಾರದು ಎಂಬುದನ್ನು ಸೂಚಿಸುತ್ತದೆ. ಅದೇ ರೀತಿ ಜೀಬ್ರಾ ಕ್ರಾಸಿಂಗಿನ ಮೊದಲು ಕಾಣುವಂಥ ರೇಖೆಗಳು ಅಲ್ಲೇ ಗಾಡಿಯನ್ನು ನಿಲ್ಲಿಸಬೇಕು. ಜೀಬ್ರಾ ಕ್ರಾಸಿಂಗ್ ಬಳಿಗೆ ಬರಲೇಬಾರದು ಎಂಬುದನ್ನು ಸೂಚಿಸುತ್ತದೆ. ಇನ್ನು ಅದೇ ರೀತಿ ಬೇರೆ ಸಿಗ್ನಲ್ಗಳಿರುತ್ತೆ. ಸಿಗ್ನಲ್ಗಳು ನಿಮಗೆ ಗೊತ್ತಿರುತ್ತೆ. ಈಗ ರಸ್ತೆಯಲ್ಲಿರುವಂತಹ ಕೆಂಪು ಆದರೆ ಗಾಡಿ ಹೋಗಬಾರ್ದು, ನಿಂತ್ಕೊಂಡೇ ಇರಬೇಕು. ಹಳದಿ ಆದರೆ ರೆಡಿಯಾಗಿ ಅಥವಾ ನೀವು ಸಿದ್ಧರಾಗಿ ಹೋಗೋಕ್ಕೆ. ಹಾಗೆಯೇ ಹಸಿರು ಬಣ್ಣದಾದರೆ ನೀವು ಹೋಗ್ಬೋದು ಎಂಬುದು ಸಾಮಾನ್ಯ ಜನಕ್ಕೆ, ಸಾಮಾನ್ಯ ಡ್ರೈವರ್ಗಳೆಲ್ಲ ಗೊತ್ತು. ಅದೇ ರೀತಿ ರಸ್ತೆಯಲ್ಲಿ ನಿಲ್ಲಿಸಿರುವಂತಹ ಸಿಗ್ನಲ್ಗಳು ಸಾಮಾನ್ಯ ಜನಕ್ಕೆ ಗೊತ್ತು. ಡೌನು, ಅಪ್ಪು, ತಿರುವು, ಗಾಡಿಯನ್ನು ನಿಲ್ಲಿಸಬೇಡಿ ಮುಂತಾದ ಇಕ್ಕಟ್ಟು ಮುಂತಾದ ಎಲ್ಲ ವಿಚಾರಗಳನ್ನು ನೀವು ಸಾಮಾನ್ಯವಾಗಿ ಡ್ರೈವರ್ಗಳು ತಿಳ್ಕೊಂಡಿರೋದು. ಆದರೆ ರಸ್ತೆಯ ಮೇಲಿನ ರೇಖೆಗಳನ್ನು ಅಥವಾ ಗೆರೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿರದೆ ಗಾಡಿಗೆ ಓಡಿಸಿ ಅಪಾಯಕ್ಕೆ ಸಿಕ್ಕಿಕೊಳ್ಳುತ್ತೀರಿ. ಅಂದರೆ ಯಾವ ವೇಗದಲ್ಲಿ ಗಾಡಿ ಹೋಗಬೇಕು, ಯಾವ ರೋಡಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಹೋಗಬೇಕು ಎಂಬುದನ್ನು ತಿಳಿದುಕೊಂಡಿರಬೇಕು. ಇಲ್ಲದಿದ್ದರೆ ರಸ್ತೆ ನಿಮ್ಮ ಹತ್ರ ಮಾತನಾಡಿ ನಿಮ್ಮ ಹತ್ರ ಏನು ಹೇಳಿದರೂ ನೀವು ಅದನ್ನು ಅನುಸರಿಸದೇ ಇದ್ದರೆ ಅಪಾಯ, ನಿಮ್ಮ ಪ್ರಯಾಣ ಸುಖಕರವಾಗಿರುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಇದು ನೀವು ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡುವಾಗ ರಸ್ತೆಯೊಂದಿಗೆ ನೀವು ಸಂಭಾಷಣೆ ನಡೆಸ್ತಾ, ರಸ್ತೆಯ ಸಂಭಾಷಣೆಗೆ ಅದು ಒಂಥರ ಲಿಪಿ ಇದ್ದಂಗೆ. ಈ ಗೆರೆಗಳು ರೇಖೆಗಳಿದೆಲ್ಲ ಅದು ಲಿಪಿ. ನಿಮಗೆ ಆ ಲಿಪಿಯನ್ನು ಓದ್ತಾ ಹೋಗಿ ಅದು ಏನೆಂದು ನಿಮಗೆ ಹೇಳ್ತಾ ಇರುತ್ತದೆ. ಆ ರೀತಿಯಲ್ಲಿ ನೀವು ಗಾಡಿಯನ್ನು ಚಲಾಯಿಸುವುದರಿಂದ ನೀವು ಸುರಕ್ಷಿತವಾದ ಪ್ರಯಾಣ ಹಾಗೂ ಸುಖಕರವಾದ ಪ್ರಯಾಣ, ನಿಮ್ಮ ಜೊತೆಯಲ್ಲಿರುವವರಿಗೂ ಉತ್ತಮವಾದ ಕ್ಷೇಮಕರವಾದಂತಹ ಒಂದು ಪ್ರಯಾಣವಾಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ಇಂತಹ ಹಲವಾರು ವಿಚಾರಗಳನ್ನು ಮುಂದಿನ ವೀಡಿಯೋಗಳು ಹೇಳ್ತಾ ಹೋಗುತ್ತೇನೆ. ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಗೊತ್ತಿದ್ದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡ ಜೀವನಾಭಿವೃದ್ಧಿ ಆಗುತ್ತೆ, ಜೀವನ ಯಶಸ್ವಿಯಾಗುತ್ತೆ, ಸುರಕ್ಷಿತವಾಗಿರುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.